ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಬಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಅಲ್ಲಲ್ಲ, ಯಾವುದಿದು ಹೊಸ ಪ್ರಜೆ ಅಂತ ಅನ್ಕೊಂಬೇಡಿ. ಈ ಪ್ರಜೆ ಅವಾಗವಾಗ ಪ್ರತ್ಯಕ್ಷ ಆಗ್ತಾ ಇರುತ್ತೆ, ನಮ್ಮ ಕೈಗೂ ಸಿಗೋದಿಲ್ಲ. ತುಂಬ ಕಾಚಾ ದೋಸ್ತ್ ಆಗ್ಬಿಟ್ಟಿದ್ದಾರೆ ಒಬ್ಬ ದೊಡ್ಡ ಬಿಲೇನಿಯರ್ಗೆ. ಅದೆಲ್ಲ ಇಲ್ಲ, ಅದಕ್ಕೋಸ್ಕರ ಸೊ ಇವತ್ತು ನಾವು ಇವ್ರನ್ನ ಕರ್ಕೊಂಡು ಒಂದು ಒಳ್ಳೆ ಬಿರಿಯಾನಿ ತಿನ್ಸೋಣ ಅಂತ ಕರ್ಕೊಂಡ್ಬಂದಿದ್ದೀವಿ. ಬ್ಯಾಕ್ ಆ್ಯಂಡ್ ಶೂಟ್ ಮಾಡಕ್ಕೆ ಬಂದಿದೆ ಅಷ್ಟೇ, ಬಿರಿಯಾನಿ ಹಾಕೊಂತಾರೆ. ಹೋಗ್ಬೇಕಾದ್ರೆ ಒಂದು ವೆಜ್ ಶೂಟ್ ಇದೆ, ಅದಕ್ಕೋಸ್ಕರ ಕರ್ಕೊಂಡ್ಬಂದಿರೋದು. ಇಲ್ಲಿ ಕ್ಯಾಮ್ರಾಮನ್ ಬೇಕಾಗಿತ್ತು ಅಂತ ಸೊ ಬನ್ನೂರಿಗೆ ಬಂದಿದ್ದೀವಿ. ಸೊ ಬನ್ನೂರಲ್ಲಿ ಕರೆಕ್ಟಾಗಿ ಹೇಳಬೇಕು ಅಂದರೆ ಇಲ್ಲಿ ಇದು ಸಂತೆಮಾಳ ಸರ್ಕಲ್, ಹಿಂದೆ ಕಾಣಿಸೋ ಸರ್ಕಲ್ಲು ಸಂತೆಮಾಳ ಸರ್ಕಲ್ ಇದು. ಸೊ ಈ ಜಾಗ ಬಂದಿದ್ದೀವಿ. ಇಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಇಲ್ಲಿ ಎಷ್ಟು ವರ್ಷ ಹೇಳಿದ್ರಿ ಈಗ? ಇದು 38 ವರ್ಷ ಹಳೆಯ ಹೋಟೆಲ್ಲು, ಚಿಕ್ಕ ಪುಟಾಣಿ ಹೋಟೆಲ್ಲು. ಒಂದು 4 ಟೇಬಲ್ ಇರುತ್ತೆ ಅಷ್ಟೇ, 4 ಟೇಬಲ್ಲು, ಜಾಸ್ತಿ ಏನಿಲ್ಲ, ಆಡಂಬರ ಏನೂ. ಸೊ ಮಹೇಶ್ ಮಿಲ್ಟ್ರಿ ಹೋಟೆಲ್ ಅಂತ. ಇಲ್ಲಿ ಸ್ಪೆಷಲ್ ಏನು ಅಂದರೆ ಬಿರಿಯಾನಿ, ಮಟನ್ ಬಿರಿಯಾನಿ. ಅದು ಕೂಡ ಚರ್ಬಿ ಬಿರಿಯಾನಿ. ಒಂದು ಸಪ್ರೇಟಾಗಿ ಚರ್ಬಿನ ಎಕ್ಸ್ಟ್ರಾ ಹಾಕಿ ಬೇಯಿಸಿರ್ತಾರೆ ಅನ್ನ ಜೊತೆ, ರೈಸ್ ಜೊತೆಗೆ. ನಿಮಗೆ ಸರ್ವ್ ಮಾಡಬೇಕಾದ್ರೂ ಒಂದು ಎಕ್ಸ್ಟ್ರಾ ಚರ್ಬಿ ಹಾಕಿ ಪ್ರೀತಿಯಿಂದ ಕೊಡ್ತಾರೆ. ಸೊ ಚರ್ಬಿ ಬಿರಿಯಾನಿ ಅದು ಕೂಡ ಪ್ರತಿದಿನ ಸಿಗೋದಿಲ್ಲ, ಬರೀ ವಾರದಲ್ಲಿ 3 ದಿವಸ ಮಾತ್ರ ಮಟನ್ ಬಿರಿಯಾನಿ ಸಿಗೋದು. ಯಾವಾಗ? ಮಂಗಳವಾರ, ಶುಕ್ರವಾರ, ಭಾನುವಾರ. ಇನ್ನು ಮಿಕ್ಕಿದ 3 ದಿನ ಚಿಕನ್. ಸೊ ಮಂಗಳವಾರ, ಭಾನುವಾರ ಮತ್ತು ಶುಕ್ರವಾರ ಬಂದರೆ ಬಿಸಿ ಬಿಸಿಯಾದ ಒಂದು ಮಟನ್ ಬಿರಿಯಾನಿ ತಿನ್ಬೋದು. ಸೊ ಈಗ ಬನ್ನಿ. ಸೊ ನಮ್ಮ ಜೊತೆ ಓನರ್ ಇದ್ದಾರೆ, ಬ್ಯುಸಿ ಇದ್ದಾರೆ, ಸ್ವಲ್ಪ ಹೊತ್ತು ಟೈಮ್ ತೊಗೊಳೋಣ. ಸರ್ ನಮಸ್ಕಾರ. ಹೇಳಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಮಾಯಪ್ಪ ಅಂತ. ನಿಮ್ಮ ಹೋಟ್ಲ್ ಬಗ್ಗೆ ತಿಳಿಸ್ಕೊಡಿ, ಯಾವಾಗ ಶುರು ಆಯಿತು ಏನು? ಸರ್ ನಮ್ಮದು 36-37 ವರ್ಷ ಆಗಿದೆ ಶುರುವಾಗಿ. ಇದೇ ಜಾಗದಲ್ಲೇನಾ? ಇದೇ ಜಾಗದಲ್ಲಿ ಯಾವುದೂ ಜಾಗ ಚೇಂಜ್ ಆಗಿಲ್ಲ. ಏನಂದರೆ ಆವಾಗಲಿಂದ ಸೌದೆ ಒಲೆ ಮತ್ತು ಎಲ್ಲ ನಾಟಿ ಮಸಾಲೆ. ನಾವು ಮಾಂಸ ಅಂದರೆ ನೋಡಿ ಚೆನ್ನಾಗಿರುತ್ತೋ ನೋಡಿ ತಗೊಳ್ಬೇಕು. ಎಲ್ಲಿಂದ ತಗೊಳ್ಬೇಕು? ಇಲ್ಲೇ ಬನ್ನೋರ್ಲೆ ತಗೊಳ್ತೀವಿ. ಸೊ ಇದು ಮಟನ್ ಬಿರಿಯಾನಿ ಯಾವಾಗ ಸಿಗುತ್ತೆ? ಸರ್ ಶುಕ್ರವಾರ, ಭಾನುವಾರ, ಮಂಗಳವಾರ 3 ದಿನ ಮಟನ್ ಬಿರಿಯಾನಿ. ಬುಧವಾರ, ಗುರುವಾರ, ಶನಿವಾರ ಚಿಕನ್ ಬಿರಿಯಾನಿ ಇರುತ್ತೆ. ಜೊತೆಗೆ ಸೋಮವಾರ ರಜೆ ಇರುತ್ತೆ. ಜೊತೆಗೆ ಮಟನ್ ಕುರ್ಮಾ, ತಲೆ ಮಾಂಸ ಇದೆಲ್ಲ ಸಿಗುತ್ತೆ. ಇದು ಮಟನ್ ಕುರ್ಮಾ ತಲೆ ಮಾಂಸ ಅಂದ್ರಲ್ಲ, ಡೈಲಿ ಸಿಗುತ್ತೆ? ಅದು ಡೈಲಿ ಇರುತ್ತೆ ಸರ್. ಅದು 12 ಗಂಟೆ ಮೇಲೆ ಕೈಮಾ, ಬೋಟಿ, ಚಿಕನ್ನು, ಮಟನ್ನು, ತಲೆ ಮಾಂಸ, ಮುದ್ದೆ, ರೈಸು ಇದು ಸಿಗುತ್ತೆ. ಅದು 12 ಗಂಟೆ ಮೇಲೆ. 12 ಗಂಟೆಯಿಂದ ಒಂದು 4:30-5 ಗಂಟೆ ನೈಟ್ ಏನು ಇರೋಕ್ಕಿಲ್ಲ. ನೈಟ್ ಓಪನ್ ಇಲ್ಲ ಸರ್. ಏನು 4-4:30-5 ಗಂಟೆ ಲಾಸ್ಟ್.
ನಾವು ಬಂದಾಗ ಖಾಲಿ ಇತ್ತು, ಹಾಗೆ ಫುಲ್ ಟೇಬಲ್ ಎಲ್ಲ ಫುಲ್ ಆಗೋಯ್ತು. 4 ಟೇಬಲ್, ಒಳಗಡೆ 3 ಟೇಬಲ್ ಇರುತ್ತೆ, ಆಚೆ 1 ಟೇಬಲ್ ಇರುತ್ತೆ. ಸೊ ಎಲ್ಲಿ ಬೇಕಾದ್ರೂ ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಬಂತು ಬಿಸಿ ಬಿಸಿಯಾದ ಮಟನ್ ಪಲಾವ್ ಎಲ್ಲರಿಗೂ ಫಸ್ಟ್ ಬಂದಿದ್ದ ತಕ್ಷಣ ಇದೆ. ಈಗ ಏನೋ ಮಂಗಳವಾರ, ಭಾನುವಾರ ಮತ್ತು ಶುಕ್ರವಾರ ಬಂದಾಗ ಡಿಫಾಲ್ಟಾಗಿ ಮಟನ್ ಬಿರಿಯಾನಿ ಒಂದೇ ಸಿಗೋದು. ಸೊ ಅದ್ಭುತವಾದ ಬಿರಿಯಾನಿ. ಇನ್ನೊಂದು ಸ್ಪೆಷಲ್ ಏನು ಅಂದರೆ ಎಲ್ಲರಿಗೂ ಒಂದು ಚರ್ಬಿ ಇರುತ್ತದೆ. ಸೊ ಚರ್ಬಿ ಪ್ರಿಯರಿಗೆ ಎಲ್ಲರೂ ಕೇಳಿ ಹಾಕ್ಸ್ಕೊತಾರೆ, ಒಂದು ಚರ್ಬಿ ಇದ್ದರೆ ಹಾಕಿ ಅಂತ. ಇಲ್ಲಿ ಡಿಫಾಲ್ಟಾಗಿ ಬಂದ್ಬಿಡುತ್ತೆ ಚರ್ಬಿ, ಅದೇ ಸ್ಪೆಷಲ್ಲು. ಸೊ ಬಿಸಿ ಬಿರಿಯಾನಿ ಟೇಸ್ಟ್ ಮಾಡಿಬಿಡುವ. ಫಸ್ಟು ಬರೀ ರೈಸ್ ತಿನ್ನುವ. ಹಾಂ ಸಟಲಾದ ಬಿರಿಯಾನಿ, ನಿಮಗೆ ಜಾಸ್ತಿ ಮಸಾಲೆ ಎಲ್ಲ ಇರೋದಿಲ್ಲ. ಇದು ಲೈಟ್ ಕಲರು. ಸೊ ಯಾವ ಥರ ಅಂದರೆ ನೀವು ವೈಟ್ ಪಲಾವ್ ಬರುತ್ತಲ್ಲ, ಸೊ ಎಲ್ಲ ನಾವು ವೈಟ್ ಪಲಾವ್ ಅಂತ ಎಲ್ಲಿ ಕಡೆ ಬೆಂಗಳೂರೆಲ್ಲ ಫೇಮಸ್ ಆಗಿಲ್ಲ, ಸೇಮ್ ಅದೇ ಥರನೇ ಜಮಾನದಿಂದ ಮಾಡ್ಕೊಂಡ್ಬಂದಿದ್ದಾರೆ. ಸೊ ನಿಮಗೆ ಆ ಮಸಾಲೆದು ಫ್ಲೇವರ್ಸು ಅದನ್ನು ನೀಟಾಗಿ ಫೀಲ್ ಮಾಡ್ಬೋದು. ಪ್ಲಸ್ ಸ್ಪೈಸಿಯಾಗಿ ಕೂಡ ಇದೆ. ಸೊ ಸ್ವಲ್ಪ ಖಾರವಾಗಿ, ಆಮೇಲೆ ಫುಲ್ಲು ಘಮ ಅಂತ. ಇನ್ನೊಂದು ಸ್ಪೆಷಲ್ ಐಟಮ್ ಏನು ಅಂದರೆ ಮಟನ್ ಫ್ಲೇವರ್ ಮಾತ್ರ ಅದ್ಭುತವಾಗಿದೆ. ಯಾಕಂದರೆ ಇಲ್ಲೇ ಲೋಕಲಲ್ಲೇ ಸೋರ್ಸ್ ಮಾಡೋದು ಮಟನ್ನು, ಸಾಕಾದ ಬೆಂದೋಗಿದೆ ಬೇರೆ. ಸೊ ಅದರಲ್ಲೇ ನೋಡಿ ಲೈಟಾಗಿ ಚರ್ಬಿ ಇರುತ್ತೆ, ಪ್ಲಸ್ ಎಕ್ಸ್ಟ್ರಾ ಚರ್ಬಿ ಬೇರೆ ಹಾಕಿ ಬೇಯಿಸಿರೋದ್ರಿಂದ ಇನ್ನು ಸ್ವಲ್ಪ ನೀವು ಬರೀ ರೈಸ್ ತಿಂದ್ರೂ ಮಟನ್ದು ಘಮ ಕಣದಲ್ಲಿ. ಆಮೇಲೆ ಇನ್ನೊಂದೇನು ಅಂದರೆ ವೀಡಿಯೋದಲ್ಲಿ ನೋಡಿರ್ತೀರ, ಲಾಸ್ಟಲ್ಲಿ ದಮ್ ಹಾಕೋಕ್ಕೆ ಮುಂಚೆ ತುಪ್ಪ ಹಾಕ್ತಾರೆ, ದೇಸಿ ತುಪ್ಪ ಮೇಲ್ಗಡೆ ಮತ್ತೆ ದಮ್ ಹಾಕ್ತಾರೆ. ಸೊ ಅದ್ರ ತುಪ್ಪದ ಘಮ ಅದೊಂಥರ ಇನ್ನೊಂದು ಸ್ವಲ್ಪ ಕಿಕ್ಕು. ನಾರ್ಮಲ್ ತುಪ್ಪದ ಘಮ, ಈ ತುಪ್ಪದ ಘಮ ಎಲ್ಲ ಸೇರಿಕೊಂಡು ಒಂಥರ ರಿಚ್ ಆದ ಅಂತ ಡಯಟ್ ಬಿಟ್ಟು ತಿನ್ನುವಂಥ ಡಿಶ್ಶು. ಮಟನ್ನು ಲೈಟಾಗಿ ಚುವಿಯಾಗಿರುತ್ತೆ, ಅಂದರೆ ಸ್ವಲ್ಪ ಗಟ್ಟಿ ಇರುತ್ತೆ, ತುಂಬ ಮೆತ್ತಿಗೆ ಆ ಥರ ಇರೋದಿಲ್ಲ. ಸೊ ಇದೇ ಥರ ಈ ಕಡೆ ಎಲ್ಲ ಹಿಂಗೆ ಇರಬೇಕು. ತುಂಬ ಮೆತ್ತಗೆ ಮಾಡಿಬಿಟ್ರೆ ನಮ್ಮ ಬೆಂಗಳೂರು ಥರ ಎಲ್ಲ ಇಲ್ಲಿ ಜನ ಬೈದ್ಬಿಡ್ತಾರೆ. ಸೊ ಇಲ್ಲಿ ಸ್ವಲ್ಪ ಮಾಂಸ ಅಂದರೆ ಸುಟ್ಟೋಗ್ತೈತಿ, ತುಂಬ ಮೆತ್ತಗಿದ್ರೆ ಜನ ಬೈದ್ಬಿಡ್ತಾರೆ. ಮಾಂಸ ಅಂದರೆ ಅಲ್ಲಿಗೆ ಸಿಗಾಕೊಬೇಕು ಅಂತ. ಸೊ ಆ ಥರನೇ ಇರುತ್ತೆ. ನನಗೆ ಮುರಿಯೋಕ್ಕಾಗ್ತಲ್ಲ, ಕೈ ಸುಡ್ತಾಯಿದೆ, ಕಚ್ಚಿಬಿಡುವ ಡೈರೆಕ್ಟಾಗಿ ಎತ್ಕೊಂಡು. ನೋಡ್ರಾ ಹಂಗೆ ಸ್ವಲ್ಪ ಗಟ್ಟಿಗೆ ಜಗದು ತಿನ್ನುವಂಥ ಪೀಸಸ್ಸು. ಸೊ ಸುತ್ತಮುತ್ತ ಇದ್ದೀರಾ ಅಥವಾ ಟ್ರಾವೆಲ್ ಮಾಡ್ತಾಯಿದ್ದೀರಾ, ಸೊ ಈ 3 ದಿನದಲ್ಲಿ ವಾರದಲ್ಲಿ ಮಂಗಳವಾರನೋ ಭಾನುವಾರನೋ ಶುಕ್ರವಾರನೋ ಓಡಾಡ್ತಾಯಿದ್ದೀರಾ ಈ ಕಡೆ ಅಂದರೆ ಒಂದೊಳ್ಳೆ ಸಟಲ್ ಆದ ಹಗುರವಾಗಿರಬೇಕು ಹೊಟ್ಟೆಗೆ, ಆ ಥರ ಒಂಥರ ಪಲಾವ್ ತಿನ್ನಬೇಕು ಅಂದರೆ ಆರಾಮಾಗಿ ಬಂದು ಒಂದ್ಸಲ ಟ್ರೈ ಮಾಡ್ಬೋದು. ಸೈಡಲ್ಲಿ ಗ್ರೇವಿ ಕೊಟ್ಟಿರ್ತಾರೆ, ಹಾಕೊಂಡು ತಿನ್ಬೋದು, ಏನು ಅವಶ್ಯಕತೆ ಇಲ್ಲ. ಶಾಸ್ತ್ರಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ಟೇಸ್ಟ್ ಮಾಡೋದು. ಏನು ಅವಶ್ಯಕತೆ ಇಲ್ಲ, ಹಾಗೆ ತಿಂದರೆ ಮಜಾ ಕೊಡ್ತಾಯಿದೆ. ಅದು ಹಾಕೊಂಡೆ ಡೈಲ್ಯೂಟ್ ಆಗಿಬಿಡುತ್ತೆ ಟೇಸ್ಟು. ಸೊ ನಿಮಗೆ ನಾಟಿ ಮಟನಿನ ಫ್ಲೇವರ್, ಆಮೇಲೆ ನಾಟಿ ಸ್ಪೈಸಸ್ ಮಸಾಲಾದು ಫ್ಲೇವರ್ನ ಸವಿಬೇಕು ಅಂದರೆ ಹಾಗೆ ತಿನ್ನೋದು. ಚರ್ಬಿ ನಮ್ಮ ಗಗನ್ KGKದು ಫೇವ್ರೇಟು. ಬಂದಿದ್ದರೆ ತುಂಬ ಖುಷಿಪಟ್ಟು ತಿನ್ನೋರು. ಬಟ್ ಹೊಸ್ದಾಗಿ ಮದುವೆ ಆಗಿದೆ, ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ನಾವು ಕರೀಲಿಲ್ಲ. ಸೊ ಗಗನ್ ಏನೋ ವೀಡಿಯೋ ನೋಡ್ತಾಯಿದ್ರೆ ಬ್ರೋ ನೆಕ್ಸ್ಟ್ ಟೈಮ್ ಬರೋಣ ಬನ್ನಿ. ಕರೆಗೆ ಹೋಗ್ತಾ ಇರೋದು ಫೀಲ್ ಆಗ್ತಾಯಿತ್ತು, ಅದು ಅದ್ಭುತ. ಒಂದ್ಸಲಿ ಟ್ರೈ ಮಾಡುವಂಥ ಪಲಾವ್. ಆಮೇಲೆ ಇದು ಸ್ಟಾರ್ಟರ್ಸು ಸಿಗುತ್ತೆ, ಮಟನ್ನು ತಲೆ ಮಾಂಸ ಮತ್ತು ಮಟನ್ನು ಇದು ಮಾಮೂಲಿ ಕುರ್ಮಾ ಎಲ್ಲ ರೆಡಿ ಇದೆ, ಅದನ್ನು ಟ್ರೈ ಮಾಡ್ಬೋದು. ಬಟ್ ನಾವು ಮೇಯ್ನಾಗಿ ಬಂದಿದ್ದು ಇದನ್ನು ತಿನ್ನೋಕ್ಕೋಸ್ಕರನೇ. ನೆಮ್ಮದಿಯಾಗಿ ತಿನ್ಬಿಟ್ಟು ಆಮೇಲೆ ಸಿಕ್ಕಿನ ಸಣ್ಣ ಬ್ರೇಕ್ ನಾನು. ಸೊ ಫೈನಲಾಗಿ ಚೆನ್ನಾಗಿ ತಿಂದ್ಬಿಟ್ಟು ಸ್ವಲ್ಪ ದೂರ ಬಂದಿದ್ದಂಗೆ ನಮ್ಮ ಸಂತೋಷ್ ಅವ್ರದ್ದು ಟೀ ಸ್ಟಾಲ್ ಸಿಕ್ತು ಇಲ್ಲಿ. ನಮ್ಮ ಸಂತೋಷ್ MD ಇದ್ದಾರಲ್ಲ ಡ್ರೈಟ್ ಕನ್ನಡ, ಅವರು ಒಂದು ಟೀ ಸ್ಟಾಲ್ ಓಪನ್ ಮಾಡಿದ್ದಾರೆ ಇಲ್ಲೇ. ಸೊ ಅಲ್ಲಿ ಬಂದುಬಿಟ್ಟು ಟೀ ಕುಡಿತಾ ಇದ್ದೀವಿ. ಸೊ ನೀವೇನೋ ಈ ರೋಡಲ್ಲಿ ಓಡಾಡಬೇಕಾದ್ರೆ ಈ ಜಾಗ ಲೊಕೇಶನ್ ಹಾಕಿರ್ತೀವಿ, ಇಲ್ಲಿ ಬಂದುಬಿಟ್ಟು ಟೀ ಕುಡ್ಕೊಂಡು ಹೋಗಿ ಸಂತೋಷ್ ಅವ್ರಿಗೆ ಸಪೋರ್ಟ್ ಮಾಡಿ. ಅಲ್ಲಿ ಬನ್ಗುಲ್ಕಂತ ತಿಂತವ್ರೆ.
ಸೊ ಫೈನಲ್ ಆಗಿ ಹೇಗಿತ್ತು ಬಿರಿಯಾನಿ ಅಂದರೆ, ಸೊ ಫೈನಲ್ ಆಗಿ ಒಂದು ಒಳ್ಳೆ ಪಲಾವ್ ಅಂತಲೇ ಹೇಳ್ಬೋದು, ಮಟನ್ ಪಲಾವು. ಸೊ ಸಿಂಪಲ್ ಆಗಿರುತ್ತೆ, ಏನು ಆಡಂಬರ ಜಾಸ್ತಿ ಆಡಂಬರ ವೈಡೂರ್ಯ ಆ ಥರ ಏನಿರಲ್ಲ. ಸಿಂಪಲ್ ಆದ ಬಿರಿಯಾನಿ. ವೈಟ್ ಪಲಾವು ಯಾವ ಥರ ಇರಬೇಕು ಆ ಥರ ಇರುತ್ತೆ, ಜಾಸ್ತಿ ಮಸಾಲೆ ಇರೋದಿಲ್ಲ, ಸಟಲಾಗಿರುತ್ತೆ. ಪ್ಲಸ್ಸು ಸ್ವಲ್ಪ ಖಾರ ಇಟ್ಟಿದ್ರು, ಸ್ವಲ್ಪ ಸ್ಪೈಸಿ ಇತ್ತು. ಸೊ ಆಲ್ಮೋಸ್ಟ್ ಹನುಮಂತು ಬಿರಿಯಾನಿ ಥರನೇ ಅಂತ ಹೇಳ್ಬೋದು. ಸೊ ಆ ಥರ ಬಿರಿಯಾನಿ ಯಾರಿಗಾನ ಇಷ್ಟ ಆಗಿದ್ದರೆ ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಈ ಜಾಸ್ತಿ ಮಸಾಲೆ ಖಾರ ಈ ಥರ ತಿನ್ನೋರಿಗೆ ಇಷ್ಟ ಆಗಲ್ಲ, ಸಿಂಪಲ್ಲು. ಆಮೇಲೆ ಮಟನ್ ಪೀಸಸ್ ಎಲ್ಲ ಹೇಗಿರುತ್ತೆ ಅಂದರೆ ಇಲ್ಲ ಬೆಂಗಳೂರು ಥರ ಎಲ್ಲ ಇರೋದಿಲ್ಲ, ಮೆತ್ತಿಗೆ ಆ ಥರ ಎಲ್ಲ ಇರೋದಿಲ್ಲ. ಸೊ ಗಟ್ಟಿಯಾಗಿರುತ್ತೆ, ಯಾಕಂದರೆ ಸ್ವಲ್ಪ ಬಲ್ತಿರೋ ಕುರಿನ ಬಳಸ್ತಾರೆ. ಆದ್ದರಿಂದ ಅದೆಷ್ಟೇ ಬೇಯಿಸು ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ಆ ಥರನೇ ಲೋಕಲೆಲ್ಲ ಅದೇ ಥರನೇ ತಿನ್ನೋದು. ಸೊ ಮೆತ್ತಿಗಿತ್ತು ಅಂದರೆ ಯಾರೂ ತಿನ್ನಲ್ಲ. ಸೊ ನೀವು ಕೂಡ ಆ ಥರ ಸಟಲ್ ಆದ ಲೈಟ್ ಆದ ವೈಟ್ ಪಲಾವು ತಿನ್ನಬೇಕು ಅಂತ ಅಂದ್ಕೊಂಡ್ರೆ ಆ ವಾರದಲ್ಲಿ 3 ದಿವಸ ಈ ಜಾಗದಲ್ಲಿ ಏನೋ ಓಡಾಡ್ತಾಯಿದ್ರೆ ಅಲ್ಲೊಂದ್ಸಲ ಟ್ರೈ ಮಾಡಿ. ರಶ್ ಇರುತ್ತೆ, ಚಿಕ್ಕ ಜಾಗ ಆಗಿರೋದ್ರಿಂದ, ಬರೀ 4 ಟೇಬಲ್ ಆಗಿರೋದ್ರಿಂದ ಸ್ವಲ್ಪ ವೆಯ್ಟ್ ಮಾಡಬೇಕಾಗಿರುತ್ತೆ. ಜನಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಅಲ್ಲೇ ಪಕ್ಕ ಕೂತ್ಕೊಂಡು ತಿನ್ಕೊಂಡು ಹೋಗ್ತಾ ಇರ್ಬೋದು. ಫ್ಯಾಮಿಲಿನೂ ಬಂದು ಟ್ರೈ ಮಾಡ್ಬೋದು ಕಂಫರ್ಟಬಲ್ ಇದ್ದರೆ. ಜಾಗದ ಲೊಕೇಶನ್ ಕೊಟ್ಟಿರ್ತೀವಿ, ಚೆಕ್ ಮಾಡಿ ಒಂದ್ಸಲ. ಆಮೇಲೆ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಾಗಲಿ. ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇದರ ವೀಡಿಯೋಸ್ ಬೇಕು, ಈಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನಮಸ್ಕಾರ.